ದೇಶದ ಕಾಂಗ್ರೆಸ್ ದಿವಾಳಿ ಆಗಿದೆ. ಇವತ್ತು ತಮ್ಮ ಆರ್ಥಿಕ ನೀತಿಯಿಂದ ಇವತ್ತು ಎಲ್ಲ ತಮ್ಮ ಅಪರಾಧಗಳಿಂದ ಇವತ್ತು ಇಡೀ ಕಾಂಗ್ರೆಸ್ ಎಲ್ಲಿಗೆ ಬಂದು ನಿಂತಿದೆ ದೇಶದಲ್ಲಿ ಅಂತಕ್ಕಂಥದ್ದು ನೀವೇ ಯೋಚನೆ ಮಾಡ್ಕೋಬೇಕು. ಪ್ರತಿಯೊಂದನ್ನು ಕೂಡ ಟೀಕೆ ಮಾಡ್ಬೇಕು ಅಂತ ಮಾಡಬೇಡಿ. ಒಳ್ಳೇದು ಅನ್ನೋದನ್ನ ಕಲೀರಿ. ಯಾಕೆ ಅಂತಂದ್ರೆ ವಾಜಪೇಯಿ ಅವರು ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡಿದಾಗ ಇಂದಿರಾ ಗಾಂಧಿಯನ್ನ ಪ್ರಶಂಸೆ ಕೊಟ್ಟು ಅವ್ರು ಹೇಳ್ತಾರೆ, ನೀನು ದುರ್ಗೆ, ಭಾರತ ಮಾತೆಯ ದುರ್ಗೆ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ನೀನು ಮಾಡದಂತ ಬೇರೆ ದೇಶದ ಮೇಲೆ ಯುದ್ಧ ಮಾಡಿದಂಥದ್ದು ಅದು ಭಾರತಕ್ಕೆ ಒಳ್ಳೇದಾಗೋದಾದ್ರೆ ಅವ್ರನ್ನ ಪ್ರಶಂಸಿಸುವಂಥದ್ದು ಅದು ಒಬ್ಬ ಸಹಜ ಗುಣ. ನಮ್ಮ ಭಾರತೀಯ ಜನತಾ ಪಕ್ಷದ ಸೌಜನ್ಯ ಮತ್ತು ಸಂಸ್ಕಾರ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾವು ಯಾವುದನ್ನು ಕೂಡ ಅದು ಯಾವುದೇ ಸರ್ಕಾರ ಮಾಡಿ ಒಳ್ಳೇದನ್ನ ಮಾಡಿದ್ದನ್ನ ಒಳ್ಳೇದು ಅಂತ ಹೇಳ್ತೀನಿ, ಕೆಟ್ಟದ್ದು ಮಾಡಿದ್ದನ್ನ ಕೆಟ್ಟದ್ದು ಅಂತ ಹೇಳ್ತೀನಿ. ಅದನ್ನ ಕಲೀಲಿ ಕಾಂಗ್ರೆಸ್ ಜನ ಬುದ್ಧಿ ಕಲಿಸಿದ್ದಾರೆ, ಇನ್ನ ನಿಮ್ಗೆ ಬುದ್ಧಿ ಬರಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ನಾನು ಸಾಧನಾ ಸಮಾವೇಶ ವ್ಯರ್ಥ ಸಮಾವೇಶ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಇವತ್ತು ಕಾಂಗ್ರೆಸ್ 3 ವರ್ಷ ಒಂದೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಅವರ ಸಾಧನೆ SC/ST ಯುದ್ಧ ನುಂಗಿರ್ತಕ್ಕಂಥದ್ದು. ವಾಲ್ಮೀಕಿ ಹಗರಣಗಳ ಸರ್ಕಾರವನ್ನ ಹಗರಣಗಳ ಸಮಾವೇಶ ಅಂತ ಮಾಡ್ಬೇಕಾಯ್ತು ಸಿದ್ದರಾಮಯ್ಯನವರೇ ಅಂತ ಹೇಳಕ್ ನಾನು ಇಚ್ಛೆ ಪಡ್ತಾರೆ. ಕಾರಣ ಇಷ್ಟೇ, ಇವತ್ತಿನ 3 ವರ್ಷಗಳ ಸರ್ಕಾರ ಒಂದು ಗುಂಡಿಯನ್ನು ಮುಚ್ಚಿಲ್ಲ, ಹೊಸ ರಸ್ತೆ ಹೊಂದಿಲ್ಲ, ಹೊಸ ಕಟ್ಟಡ ಹೊಂದಿಲ್ಲ, ಹೊಸ ಶಾಲೆಗಳ ಪ್ರಾರಂಭ ಇಲ್ಲ, ಹೊಸ ಸರ್ಕಾರಿ ಯಾವುದೇ ಕಟ್ಟಡಗಳು ಕೂಡ ಆಗಿಲ್ಲ. ಇವತ್ತು ಸಾಧನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಾಚಿಕೆ ಆಗ್ಬೇಕು. ಇವತ್ತು ಕಾಂಗ್ರೆಸ್ ಬಂದಾಗಿಂದ ಕೂಡ ಬರೀ ಹೇಳ್ಕೊಂಡು ಇವರ ಅಧಿಕಾರ ಹಸ್ತಾಂತರ ಕಿತ್ತಾಟ, ಇವರ ಒಳ ಜಗಳವನ್ನು ಮುಚ್ಚಿಕೊಳ್ಳಲು 3 ತಿಂಗಳಿಗೊಂದ್ಸತಿ 6 ತಿಂಗಳಿಗೊಂದ್ಸತಿ ಒಂದು ಸಮಾವೇಶಗಳು ಮಾಡಿ ಸರ್ಕಾರದ ದುಡ್ಡನ್ನ ಇಂದು ವೆಚ್ಚ ಮಾಡ್ತಾರೆ. ಒಂದ್ ಕಡೆ ಸರ್ಕಾರಿ ನೌಕರರು ತಮ್ಮ ಸಂಬಳವನ್ನ KSRTC ಇವರು ತಮ್ಮ ಈ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಮಾತು ಕೊಟ್ಟು ಇವತ್ತು ಮಾತು ತಪ್ಪಿದ ಸರ್ಕಾರ ನುಡಿದಂತೆ ನಡೀತೇವೆ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಹೇಳ್ತು 15 ದಿವಸದಲ್ಲಿ ನಿಮ್ಮ ಏನ್ ಬೇಡಿಕೆಗಳಿದೆ KSRTC ನಾವು ಈಡೇರಿಸ್ತೇವೆ ಅಂತಕ್ಕಂಥದ್ದು ಹೇಳಿ ಯೂನಿಯನ್ಗೆ ಅದನ್ನ ಮಾಡಿದ್ರಿ. ನಿನ್ನೆ ಸುಪ್ರೀಂ ಹೈಕೋರ್ಟ್ ಅಲ್ಲಿ ಅಫಿಡವಿಟ್ ಹಾಕೊಂಡು ಇವತ್ತು ಮತ್ತೆ ಸರ್ಕಾರಿ ಬಸ್ ನಡೆಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀರಾ. ಎಷ್ಟು ದಿವಸ ನೀವು ಕೋರ್ಟು ಕಚೇರಿಯನ್ನು ಇಟ್ಕೊಂಡು ಕೆಲಸ ಮಾಡಿಸಕ್ಕಾಗತ್ತೆ? ಅವ್ರ ನ್ಯಾಯಯುತವಾದ ಏನು ಇವತ್ತು ಅವರ ಕಷ್ಟ ಕಾರ್ಪಣ್ಯಗಳಿದ ಸ್ಪಂದಿಸುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ 3 ವರ್ಷಗಳಿಂದ ಮಾಡಿರ್ತಕ್ಕಂಥ ಅನೇಕ ದುರಾಡಳಿತ ಮತ್ತು ದುರ್ನಡತೆಗಳಿಂದ ಇವತ್ತು ಸರ್ಕಾರ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ